ನೋಡಿ ನಾವು ಲಾಸ್ಟ್ ಟೈಮ್ 2024 ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈ ಬೀಚ್ ಪಕ್ಕದ ರೋಡಲ್ಲಿ ಸುಮಾರು 1 ಕೋಟಿ ಜನ ಸೇರ್ತಾರೆ ಸರ್. 1 ಕೋಟಿ ಜನ ಅವ್ರು ಏನ್ ಮಾಡ್ತಾರೆ, ಒಂದೇ ಮಾಡಿದ್ರು, ರಸ್ತೆ ಉದ್ದಕ್ಕೂ ಜನಗಳನ್ನ ನಿಲ್ಲಿಸ್ತಾರೆ. ಆಮೇಲೆ ಆಟಗಾರರನ್ನ ಕಳ್ಸ್ಕೊಂಡು ಕೊಡ್ತಾರೆ. ಯಾವುದೇ ಕನ್ಸಿಸ್ಟೆಂಟ್ ಏರಿಯಾದಲ್ಲಿ ಮಾಡಲ್ಲ. ಆದ್ರೆ ಆ 1 ಕೋಟಿ ಜನನ ಬಾಂಬೆ ಮ್ಯಾನೇಜ್ ಮಾಡುತ್ತೆ. ಇದೇ ನಾವು ಕುಂಭಮೇಳದಲ್ಲಿ 48 ಕೋಟಿ ಜನ ಬರ್ತಾರೆ, ಸುಮಾರು 65 ಅಂತ ಹೇಳ್ತಾರೆ, ಅಫಿಷಿಯಲ್ ಪ್ರಕಾರ 48 ಕೋಟಿ ಜನ ಬಂದು ಹೋಗ್ತಾರೆ. ಅದನ್ನ ಮ್ಯಾನೇಜ್ ಮಾಡಕ್ಕಾಗುತ್ತೆ. ಇವ್ರಿಗೆ ಕೇವಲ ಒಂದು ಮ್ಯಾಚ್ RCB ಒಂದು ಟೀಮ್ ಗೆದ್ದಿರ್ತಕ್ಕಂಥ ಸಂಭ್ರಮಾಚರಣೆ ಜನಗಳನ್ನ ಮ್ಯಾನೇಜ್ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಇವರಂತ ವರ್ಸ್ಟ್ ಸರ್ಕಾರ, ಕೆಲ್ಸಕ್ಕೆ ಬಾರ ಸರ್ಕಾರ ಇನ್ನೊಂದು ಯಾವುದು ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಇವತ್ತು ಅಮಾಯಕರು ಸತ್ತಿರೋರು ನೀವು ನೋಡ್ಬೇಕು ಸರ್. ಅವ್ರ ಮನೆ ಗೋಳಾಟ ನೋಡೋಕ್ಕಾಗ್ತಲ್ಲ. ಎಲ್ಲ ಒಬ್ಬೊಬ್ರು ಮಕ್ಕಳು ಮಡಿಕೊಂಡಿರೋರು ಸರ್. ಅವ್ರದ್ದು ಪಾಪ ಒಬ್ಬೊಬ್ರು ಮಕ್ಕಳು ಮಡಿಕೊಂಡು ಯಾರೋ ಓದ್ತಾ ಇರ್ತಾರೆ, ಎಂಜಿನಿಯರಿಂಗ್ ಮಾಡ್ತಿರ್ತಾರೆ, ಇನ್ನೊಂದೇನೋ ಡಿಗ್ರಿ ಮಾಡ್ತಿರ್ತಾರೆ, ಅವ್ರ ಮಕ್ಳುಗಳನ್ನ ಇಲ್ಲಿ ಕಳಿಸಿರ್ತಾರೆ ಸರ್. ಯಾರು ನೋಡಿ ನೀವು ಯಾಕೆ ಬಂದಿದ್ದು, ಯಾಕೆ ಬರಬೇಕಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದೆಲ್ಲ ಕೇಳ್ತಿದ್ದಾರೆ ಸರ್. RCB ಅಂತಂದ್ರೆ ಬೆಂಗಳೂರು ಅಂತಂದ್ರೆ ನಮ್ಮ ಎಮೋಷನ್ ಸರ್. ಅದ್ರ ಜೊತೆಗೆ ನಾವು ಬದುಕ್ತಾ ಇದೀವಿ ಬೆಂಗಳೂರು ಜೊತೆಗೆ, ನಾವು ಅವ್ರ ಜೊತೆ ಬಾಳ್ತಾ ಇದೀವಿ, ಬೆಂಗಳೂರು ಜೊತೆಲಿ ಇದ್ದೀವಿ ಅಂತಂದ್ರೆ ಬೆಂಗಳೂರು ಅಂದ್ರೆ ಎಮೋಷನ್ ಬ್ಲಾಸ್ಟ್ ಆಗ್ತಾ ಇದೆ ಅಂತಂದಾಗ ಸರ್ಕಾರಕ್ಕೆ ಅದು ಜ್ಞಾನ ಇರಬೇಕಾಗಿತ್ತು. ಬ್ಲಾಸ್ಟ್ ಆಗ್ತಾ ಇದೆ, ಅದನ್ನೇ ನಾವು ಪೋಸ್ಟ್ಪೋನ್ ಮಾಡಬೇಕು ಅಥವಾ ಜನಗಳು ಯಾವ ರೀತಿ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂತ. ನಾರ್ಮಲ್ ಆಗಿ ಒಂದು ಮ್ಯಾಚ್ ಟೀಮ್ ಬೆಂಗಳೂರು RCB ಮ್ಯಾಚ್ ನಡಿಬೇಕಾದ್ರೆ ಜನಗಳನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸುಮಾರು 10 ಲಕ್ಷ ಜನ ಬರ್ತಾರೆ ಅಂತ ಅವ್ರಿಗೆ ಇಂಟೆಲಿಜೆನ್ಸ್ ಗೊತ್ತಾಗಿಲ್ಲ ಅಂತಂದ್ರೆ ಇವ್ರು ಬೇರೆ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ನಡೀತಕ್ಕಂಥ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಜನಗಳ ಸಂಭ್ರಮಾಚರಣೆ ಇಂಟೆಲಿಜೆನ್ಸ್ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸರ್, ಇದಕ್ಕೆ ನೇರ ಹೊಣೆ DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು.